ಹಲೋ. ನಾವು ನಾರದರು ಅಂದರೆ ನಾಗರಿಕ ರಕ್ಷಣಾ ದಳದವರು. ನಿಮಗೆ ಕ್ರೆಡಿಟ್ ಕಾರ್ಡಿಂದ ಸಮಸ್ಯೆ ಇದೆಯಾ? ನಾವು ರಕ್ಷಣೆ ಕೊಡ್ತೀವಿ. ಡೆಬಿಟ್ ಕಾರ್ಡಿಂದ ಸಮಸ್ಯೆ ಇದೆ ಅಂದ್ರೆ ನಾವು ರಕ್ಷಣೆ ಕೊಡ್ತೀವಿ. ರಿಯಲ್ ಎಸ್ಟೇಟ್ ಹೆದರಿಸ್ತಾ ಇದ್ದಾರೆ ಅಂದ್ರೆ ನಾವು ರಕ್ಷಣೆ ಕೊಡ್ತೀವಿ. ಗಂಡನಿಂದ ರಕ್ಷಣೆ ಬೇಕೇ? ನಾರದರು ಕೊಡ್ತಾರೆ. ಹೆಂಡತಿಯಿಂದ ರಕ್ಷಣೆ ಬೇಕೇ? ನಾಗರಿಕ ರಕ್ಷಣಾ ದಳ ರಕ್ಷಣೆ ಕೊಡುತ್ತೆ. ಮಕ್ಕಳಿಂದ ರಕ್ಷಣೆ ಬೇಕೇ? ನಾರದರು ಕೊಡ್ತಾರೆ. ಶತ್ರುವಿನಿಂದ, ಮಿತ್ರರಿಂದ, ಪುಡಾರಿಗಳಿಂದ, ಅಧಿಕಾರಿಗಳಿಂದ ಯಾರಿಂದ ರಕ್ಷಣೆ ಬೇಕು ಹೇಳಿ? ನಾಗರಿಕ ರಕ್ಷಣಾ ದಳ ರಕ್ಷಣೆ ಕೊಡುತ್ತೆ. ಅಂದರೆ ನಾರದರು ನಾಗರಿಕ ರಕ್ಷಣಾ ದಳದವರು. ಹಲೋ, ನಾನು ಸುಮಾ ಮಾತಾಡ್ತಾ ಇದ್ದೀನಿ. ಹೋಟೆಲಿಂದ ಮ್ಯಾನೇಜರ್ ನೋಡಿ. ಏನು ಆಚೆ ಹೋಗಿದ್ದಾರಾ? ಆಚೆ ಅಂದ್ರೆ ಎಲ್ಲಿ? ನಮ್ಮ ಮನೇಲಿ ಕರೆಂಟ್ ಇಲ್ಲ. ಏನು ಪೈಪ್ ರಿಪೇರಿ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಅವ್ರು ಬಿಲ್ಡಿಂಗ್ ಎಲ್ಲ ಇರ್ಬೇಕಿತ್ತು ಅಲ್ವಾ? ಇಲ್ಲ ಇಲ್ಲ, ನನಗೆ ಯಾವ ನೋಟಿಸು ಬಂದಿಲ್ಲ. ನಮ್ಮ ಮನೇಲಿ ಕರೆಂಟ್ ಬೇರೆ ಇಲ್ಲ. ನಮ್ಗೇನ್ರಿ ಗೊತ್ತು? ನಾನೇನು ಎಲೆಕ್ಟ್ರಿಷಿಯನ್. ಪೈಪ್ ರಿಪೇರಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ವಾ? ನಾನೇನು ಯಾವಾಗ ನಿಲ್ಲಿಸ್ತಾರೆ ಗೊತ್ತಿಲ್ವಾ? ಏನೋ ಗೊತ್ತಿಲ್ಲ ಅಂದ್ರೆ ಜಾಸ್ತಿ ಫೋನ್ ತೆಗಿತೀರಾ? ಎಲ್ಲಿ ಫೋನ? ಭಾಳ ಜನ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಮನೇಲಿ ನೀರಿಲ್ಲ. ಪೈಪ್ ರಿಪೇರಿ ಮಾಡ್ತಾ ಇದ್ದಾರೆ. ನಿನಗೆ ಆ ವಿಂಡೋಸ್ 7 ವಿಂಡೋಸ್ 10 ಓಪನ್ ಮಾಡೋದು ಮಾತ್ರ ಗೊತ್ತು. ನಮ್ಮ ಮನೇಲಿರೋ ಈ ವಿಂಡೋ ಓಪನ್ ಮಾಡಿ ನೋಡಿದಿದ್ರೆ ನಿನಗೆ ಗೊತ್ತಾಗ್ತಿತ್ತು ಪೈಪ್ ರಿಪೇರಿ ಮಾಡ್ತಾ ಇರೋದು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಮನೇಲಿ ಒಂದು ತೊಟ್ಟು ನೀರಿಲ್ಲ. ಬೆಳಿಗ್ಗೆಯಿಂದ ಪೈಪ್ ರಿಪೇರಿ ಮಾಡ್ತಾ ಇದ್ದಾರೆ. ಮಳೆ ಬೇರೆ ಬರೋ ತರ ಇದೆ. ಪಾಪ ಅವರು ಮನುಷ್ಯರು. ಓ, ಮನುಷ್ಯರು. ಅವ್ರು ನಿಮಗೆ ಮನುಷ್ಯ ತರ ಕಾಣ್ತಾ ಇದ್ದಾರೆ. ನಾನು ಕಾಣ್ತಿಲ್ವಾ? ನಾನು ಯಾರು ಮತ್ತೆ? ನಾನು ಮನುಷ್ಯ ಅಲ್ವಾ? ಸುಮಾ, ನಾನು ಹಾಗಲ್ಲ ಹೇಳಿದ್ದು. ನೀವು ಹಾಗೆ ಹೇಳಿದ್ದು. ಓಕೆ, ರಿಲ್ಯಾಕ್ಸ್. ಮನೇಲಿ ಕರೆಂಟ್ ಬೇರೆ ಇಲ್ಲ. ಏನು ಅದು ಪೈಪ್ ರಿಪೇರಿ ಮಾಡ್ತಾ ಇದ್ದಾರಾ? ಇಲ್ಲ, ಬೆಳಿಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಕರೆಂಟ್ ಇರಲ್ಲ ಅಂತ ಪೇಪರಲ್ಲಿ ಹಾಕಿದ್ದಾರೆ. ಆ ಪೇಪರ್ ತೆಗೆದು ನೋಡಿದ್ರೆ ನಿನಗೆ ಗೊತ್ತಾಗ್ತಿತ್ತು. ಅದಕ್ಕೆ ರೀ ನಾನು ಹೇಳಿದ್ದು, ಅವತ್ತಿಂದ ಹೇಳ್ತಾ ಇದ್ದೀನಿ, ಒಂದು UPS ಹಾಕಿಸ್ಕೊಳ್ಳೋಣ ಅಂತ. 25,000 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೂ ಸಾಲ ಕೊಡ್ತಾರೆ ರೀ. ಎಷ್ಟು ಅಂತ ಸಾಲ ಮಾಡೋದು? ತೀರ್ಸ್ತಿದೀವಲ್ಲ. ಸುಮಾರು ಈ ಸಾಲ ಮಾಡೋದೇನಕ್ಕೆ, ಅದನ್ನು ತೀರ್ಸೋದಕ್ಕೆ, ಜೀವನ ಪೂರ್ತಿ ಎಣ್ಗಾಡೋದೇನಕ್ಕೆ? ಯಾಕೆ ಅಂದ್ರೆ
ಅದ್ ಮಾಡದೇ ಇದ್ದಿದ್ರೆ ನಾವು ಈ ಮಟ್ಟಕ್ಕೆ ಬರಕ್ಕಾಗ್ತಾ ಇತ್ತ? ಅದೇ ರಾಗಿ ಮುದ್ದೆ, ಉಪ್ಪಿಟ್ಟು, ಬಾಡಿಗೆ ಮನೆ, ಟಿವಿ ಬರೋ ಸಿನಿಮಾಗಳು, 6 ಕೇಳಿಲ್ಲ 3 ಕೇಳಿಲ್ಲ. ಅದೇ ಮೋನಟೋನಸ್ ಮಿಡ್ ಕ್ಲಾಸ್ ಲೈಫು. ಸುಮಾ, ಈಗ ನೀನು ಸಂತೋಷವಾಗಿದೆಯಾ? ಇಲ್ವಾ? ಇದೇನು ಪ್ರಶ್ನೆನೋ ಉತ್ತರನೋ? ಕೈ ತುಂಬಾ ಸಂಬಳ, 2 BHK ಫ್ಲಾಟು, ಬೇಕಾದಾಗ ಪ್ರೈಸ್ ಟ್ಯಾಗ್ ನೋಡ್ದಂಗೆ ಶಾಪಿಂಗು, ಸಾಲ ಮಾಡಿದ್ರೆ ಇದೆಲ್ಲ ಮಾಡಕ್ಕಾಗ್ತಾ ಇತ್ತಾ? ಸುಮಾ, ನೀನು ಕಳ್ಕೊಂಡಿರೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದೆಯಾ? ಕಳ್ಕೊಂಡಿದ್ದು ಏನ್ ಕಳ್ಕೊಂಡಿರೋದು? ನೆಮ್ಮದಿ, ಆರೋಗ್ಯ, ಸುಖ, ಸಂಬಂಧಗಳು ಅಂದ್ರೆ ಮನೆಗೆ ಬರೋ ನಿಮ್ಮ ಸಂಬಂಧಿಕರನ್ನ ನಾನು ಚೆನ್ನಾಗಿ ನೋಡ್ಕೋತಾ ಇಲ್ಲ. ನಾನು ಹಾಗಲ್ಲ ಸುಮಾ ಹೇಳಿದ್ದು. ಸಂಬಂಧಿಕರು ವಿಚಾರ ಬಿಡು. ನೋಡು, ನಿನಗೆ ನಾನು ಸಿಗ್ತಾ ಇದ್ದೀವಾ? ಹೋಗ್ಲಿ, ನಿನಗೆ ನೀನು ಸಿಗ್ತಾ ಇದೀಯಾ? ನಿನ್ನ ಸಂತೋಷಕ್ಕೆ ನಿನ್ನ ಹತ್ರ ಸಮಯ ಇದೆಯಾ? ಕೈ ತುಂಬ ಸಂಬಳ, ಮನೆ ತುಂಬ ಪದಾರ್ಥಗಳು ಕಾಣಿಸ್ತಾ ಇದ್ದಾವೆ, ಕೈ ತುಂಬ ಸಾಲ ಇದೆ, ತಲೆ ತುಂಬ ಗೊಂದಲ ಇದೆ. ಈ ತುಡಿತ, ಈ ಪದಾರ್ಥ, ಇವೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಸುಮಾ? ಯು ಆರ್ ಜಲಸ್ ಆಫ್ ಮೀ. ನಿಮಗೆ ನಾನು ಕೆಲಸ ಮಾಡೋದು ಇಷ್ಟ ಆಗ್ತಾ ಇಲ್ಲ. ನಾನು ಸಂಪಾದನೆ ಮಾಡೋದು ನಿಮಗೆ ಕಣ್ಣೂರಿ. ಅಡುಗೆ ಮಾಡಿಕೊಂಡು, ನೆಲ ಸಾರಿಸ್ಕೊಂಡು, ಟಿವಿ ನೋಡಿಕೊಂಡು ನಾನು ಮನೇಲೆ ಬಿದ್ದಿಲ್ಲ. ನೋ ನೋ ನೋ, ಐ ಕಾಂಟ್ ಡೂ ದ್ಯಾಟ್. ಐ ಜಸ್ಟ್ ಕಾಂಟ್ ಡೂ ದ್ಯಾಟ್. ಸುಮಾ, ನಾನು ನಿನ್ನ ಕೆಲಸ ಬಿಡು ಅಂತ ಹೇಳಲಿಲ್ಲ, ಕಡಿಮೆ ಮಾಡ್ಕೋ. ಹೇಗೆ ಮಾತಾಡಿ? ನೋಡು ಸುಮಾ, ಒಂದು ಕಾಲದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾ ಇದ್ದೆ. ಈಗ ಬೆಳಗಿನ ಜಾವ ಆದರೆ ಆ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿರ್ತೀಯ. ಹೇಳ್ಕೊಳ್ಳೋದಕ್ಕೆ 5 ಡೇಸ್ ವೀಕು. ಒಂದು ಶನಿವಾರ ಭಾನುವಾರ ಏನಾದರೂ ಫ್ರೀ ಆಗಿದೆಯಾ ಹೇಳು? ನೀರಿಲ್ಲ ಅಂದ್ರೆ ಇರಿಟೇಟ್ ಆಗ್ತೀಯ, ಕರೆಂಟ್ ಇಲ್ಲ ಅಂದ್ರೆ ಇರಿಟೇಟ್ ಆಗ್ತೀಯ, ತಿಂಡಿ ಇಲ್ಲ ಅಂದ್ರೆ ಇರಿಟೇಟ್ ಆಗ್ತೀಯ. ನೀರಿಲ್ಲ ಅಂದರೆ ಟ್ಯಾಂಕರ್ ತರಿಸ್ಬೋದು, ತಿಂಡಿ ಇಲ್ಲ ಅಂದರೆ ಹೋಟ್ಲಿಂದ ತರಿಸ್ಬೋದು, ಕರೆಂಟ್ ಇಲ್ಲ ಅಂದರೆ UPS ಹಾಕಿಸ್ಕೋಬೋದು. ಹೀಗೆಲ್ಲ ಅದಕ್ಕೂ ಆಲ್ಟರ್ನೇಟ್ ಇದೆ ಸುಮಾ. ಆದರೆ ನೆಮ್ಮದಿಗಿಲ್ಲ, ಸುಖಕ್ಕಿಲ್ಲ, ಆರೋಗ್ಯಕ್ಕಿಲ್ಲ, ಮುಖ್ಯವಾಗಿ ಬದುಕಿಗಿಲ್ಲ. ನೀವು ಹೇಗೆ ಮಾತಾಡ್ತಿದ್ದೀರಿ ಅಂದ್ರೆ ಇಷ್ಟೆಲ್ಲ ಆಗೋದಕ್ಕೆ ನಾನು ಮಾತ್ರ ಕಾರಣ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ನಾನು ಕೆಲ್ಸಕ್ಕೆ ಸೇರೋಕ್ ಮುಂಚೆ ನಿಮ್ಮ ತಾನೇ ಕೆಲ್ಸಕ್ಕೆ ಸೇರಿದ್ದು. ಇಷ್ಟೆಲ್ಲ ಸಾಲ ಮಾಡುವಾಗ ಅದು ನಿಮ್ಗೂ ಗೊತ್ತಿತ್ತು ತಾನೇ? 5 ವರ್ಷ ಕೆಲಸ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀನಿ. ನೀವು ಮಾಡಿರೋ ಸಾಲ ತೀರಿಸ್ಬೇಕು ಅಂದ್ರೆ ಇನ್ನೂ 15 ವರ್ಷ ಕೆಲಸ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಅಥವಾ ಇದಕ್ಕೂ ಏನಾದ್ರು ಆಲ್ಟರ್ನೇಟಿವ್ ಇದೆಯಾ? ಹೌದು, ಈ ಪರಿಸ್ಥಿತಿಗೆ ಆಲ್ಟರ್ನೇಟ್ ಇದೆಯಾ? ಈ ಮನಸ್ಥಿತಿಗೆ ಆಲ್ಟರ್ನೇಟಿವ್ ಇದೆಯಾ? ಈ ಪರಿಸ್ಥಿತಿಗೆ ಆಲ್ಟರ್ನೇಟಿವ್ ಇದೆಯಾ? ಇದೆ. ಈ ಪರಿಸ್ಥಿತಿಗೆ ಆಲ್ಟರ್ನೇಟಿವ್ ಇದೆಯಾ? 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 ಇದೆ. ನಮ್ಮ ಪೂರ್ವಿಕರು ಆಸೆಯೇ ದುಃಖಕ್ಕೆ ಮೂಲ ಅಂತ, ಜೀವನ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ರು. ನಮ್ಮ
ಜಾನಪದರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ತಿಳುವಳಿಕೆ ಹೇಳಿದ್ರು.